ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಅವರ್ ಚಾನಲ್. ಸೊ ಫ್ರೆಂಡ್ಸ್, ಇವತ್ತು ಬಂದ್ಬಿಟ್ಟು ಈ ಒಂದು ವಿಡಿಯೋದಲ್ಲಿ ನೀವು ನೋಡ್ತಾ ಇರೋಂಥ ಒಂದು ಬ್ಯೂಟಿಫುಲ್ ಡಿಸೈನರ್ ನೆಟ್ ಬೇಬಿ ಫ್ರಾಕ್ ಕಟ್ಟಿಂಗು ಮತ್ತು ಸ್ಟಿಚಿಂಗ್ ಯಾವ ಥರ ಮಾಡೋದು ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಇದು ಬರ್ಡೇಗೆ, ಪಾರ್ಟಿ ವೇರ್ಗೆ, ಫಂಕ್ಷನ್ಸ್ಗೆ ಎಲ್ಲನೂ ತುಂಬ ಚೆನ್ನಾಗಿರುತ್ತೆ ಫ್ರಾಕು. ಸೊ ಇದು ತುಂಬ ಈಸಿಯಾಗಿ ಕಟ್ ಮಾಡಿ ತೋರಿಸಿದ್ದೀನಿ ಸ್ನೇಹಿತರೆ. ನೋಡ್ತಾ ಇರ್ಬೋದು ಎಷ್ಟು ಫ್ರಿಲ್ಸು, ಎಷ್ಟು ಗೇಜ್ ಇದೆ ಅಂತ ಅಂದ್ಬಿಟ್ಟು ತುಂಬ ಚೆನ್ನಾಗಿ ಬಂದಿದೆ. ಸೊ ಈ ಥರದ್ದು ನೀವು ಔಟ್ಸೈಡ್ ಕೊಂಡ್ಕೋಬೇಕು ಅಂದರೆ ಸುಮಾರು 1000 ಮೇಲೇ ಆಗುತ್ತೆ. ಸೊ ಹಾಗಾಗಿ ನಾನು ಇದನ್ನು ಮೆಟೀರಿಯಲ್ ಇಟ್ಟು ಈಸಿಯಾಗಿ ಯಾವ ಥರ ಕಟ್ ಮಾಡಿ ಮನೇಲೇ ಸ್ಟಿಚ್ ಮಾಡೋದು ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ತೋರಿಸ್ತಾ ಹೋಗ್ತೀನಿ. ಸೊ ಫಸ್ಟಿಗೆ ಇಲ್ಲಿ ನಾನು ಬಂದುಬಿಟ್ಟು ಇದು ಅಂತ ಗ್ರೀನ್ ಕಲರು, ಬಟ್ ನಿಮಗೆ ಸಿ ಬ್ಲೂ ಕಲರ್ ಕಾಣಿಸ್ತಾ ಇದೆ, 4 ಮೀಟರ್ ನೆಟ್ಟು ತೊಗೊಂಡಿದ್ದೀನಿ. ಅದಾದಮೇಲೆ 2 ಮೀಟರಷ್ಟು ಕಾಟನ್ ಲೈನಿಂಗ್ ತೊಗೊಂಡಿದ್ದೀನಿ. ಸೊ ಇಲ್ಲಿ ನಾನು ಮೆಜರ್ಮೆಂಟ್ ಬರ್ತಿದ್ದೀನಿ ನೋಡಿ. ಸೊ ಫಸ್ಟು ಟಾಪ್ ಲೆಂತ್ ಬಂದುಬಿಟ್ಟು 9, ಬಾಟಮು 17, ಬೇಬಿ ಬಾಡಿ ವಿಡ್ತ್ ಬಂದುಬಿಟ್ಟು 20, ಮತ್ತು ಸ್ಲೀವ್ಸು ಫ್ರಿಲ್ ಇಡ್ತಾಯಿದ್ದೀನಿ, ಬಾಟಮು ಫ್ರಿಲ್ ಇಡ್ತಾಯಿದ್ದೀನಿ. ಓಕೆನಾ? ಇದನ್ನು ತೋರಿಸಿ ನಾನು ಕಟ್ ಮಾಡಬೇಕಾದ್ರೆ ನಿಮ್ಗಿನ್ನೂ ಚೆನ್ನಾಗಿ ಅರ್ಥ ಆಗುತ್ತೆ ಅಂತ ಅಂದ್ಬಿಟ್ಟು ನಾನು ಇದು ಮಾಡಿದ್ದೀನಿ. ಆ್ಯಂಡ್ ಇಲ್ಲಿ ನೆಕ್ ಎಷ್ಟು ತೊಗೋಬೇಕು ಅನ್ನೋದನ್ನು ಹೇಳ್ತಾ ಇದ್ದೀನಿ ನೋಡಿ ಸ್ನೇಹಿತರೆ. ನೆಕ್ ಬಂದುಬಿಟ್ಟು ಸುಮಾರು 1 ವರ್ಷದಿಂದ 4-5 ವರ್ಷದ ಮಕ್ಕಳವರೆಗೂ 1.5 ಇಡಬೇಕು. ಅದಾದಮೇಲೆ ಡೆಪ್ತ್ ಬಂದುಬಿಟ್ಟು 3ರಿಂದ 3.5 ತೊಗೊಳ್ಳಿ. ಸೊ ಇದು ಬಂದುಬಿಟ್ಟು ಸುಮಾರು 3 to 4 ಇಯರ್ಸ್ ಬೇಬಿ ಆಗಿರೋದ್ರಿಂದ 3-3.5 ತೊಗೊಳ್ಳೋಣ. ಸೊ ಆರ್ಮೋಲ್ ಡೌನ್ ಬಂದುಬಿಟ್ಟು ಯಾವಾಗಲೂ 4 ತೊಗೋಬೇಕು. 5 ವರ್ಷದ ಮಕ್ಕಳವರೆಗೂ, 5-6 ವರ್ಷದ ಮಕ್ಕಳವರೆಗೂ 4, ಸಣ್ಣ ಇರ್ತಾರಲ್ವ ಮಕ್ಕಳು, 4 ತೊಗೊಳ್ಳಿ. ಅಕಸ್ಮಾತ್ ದಪ್ಪ ಇದ್ದಾರೆ ಅಂದರೆ ಇನ್ನೊಂದು 1/2 ಇಂಚ್ ಜಾಸ್ತಿ ಮಾಡಿ ಆರ್ಮೋಲ್ ಡೌನ್ 4.5 ತೊಗೊಳ್ಳಿ ಸ್ನೇಹಿತರೆ. ಅರ್ಥ ಆಯ್ತಾ? ಇನ್ನು ಶೋಲ್ಡರ್ ಬಂದುಬಿಟ್ಟು ಚಿಕ್ಕದಾಗಿದ್ದಷ್ಟು ಮಕ್ಕಳಿಗೆ ಚೆನ್ನಾಗಿರುತ್ತೆ. ಸೊ 1.5 ತೊಗೋಬೋದು, 2 ತೊಗೋಬೋದು, 2.5ವರೆಗೂ ತೊಗೋಬೋದು. ಅದಕ್ಕೆ ಮೇಲೆ ಅಂದರೆ ನೋಡೋದಕ್ಕೆ ಚೆನ್ನಾಗಿರಲ್ಲ. ಸೊ ನಾನೀಗ ಸದ್ಯಕ್ಕೆ 2 ತೊಗೊತಾ ಇದ್ದೀನಿ ಶೋಲ್ಡರ್ ಬಂದುಬಿಟ್ಟು. ಓಕೆನಾ? ಸೊ ಇದಿಷ್ಟು ಕ್ಲಿಯರಾಗಿ ಹೇಳಿಕೊಟ್ಟಿದ್ದೀನಿ, ನೋಡ್ಬೋದು. ಈ ಮೆಜರ್ಮೆಂಟ್ಸು ನೀವು ಎಲ್ಲ ರೀತಿಯ ಮಕ್ಕಳಿಗೂ ಅಂದರೆ 1 to 5 ಇಯರ್ಸ್ ಬೇಬೀಸ್ವರೆಗೂ ಇದೇ ಮೆಜರ್ಮೆಂಟ್ನ ಮೇಂಟೈನ್ ಮಾಡಿ, ನಿಮಗೆ ತುಂಬ ಚೆನ್ನಾಗಿ ಬರುತ್ತೆ. ಸೊ ಈಗ ಸ್ಟೆಪ್ ಬೈ ಸ್ಟೆಪ್ಪು ಕಟಿಂಗ್ ಯಾವ ಥರ ಮಾಡೋದು ಅನ್ನೋದನ್ನು ನೋಡ್ತಾ ಹೋಗೋಣ. ಸೊ ವಿಡಿಯೋ ಲೆಂತ್ ಇದೆ ಅಂತ ನೀವೆಲ್ಲೂ ಸ್ಕಿಪ್ ಮಾಡಬೇಡಿ, ತುಂಬ ಡೀಟೇಲಾಗಿ ಹೇಳ್ಕೊಟ್ಟಿದ್ದೀನಿ, ತುಂಬ ನೀಟಾಗಿ ಕೂಡ ಬರುತ್ತೆ ನೀವು ಇದನ್ನು ನೀಟಾಗಿ ನೋಡಿದ್ರೆ. ಓಕೆನಾ? ಸೊ ಬೇಬಿ ಬಾಡಿ ವಿಡ್ತ್ ಬಂದುಬಿಟ್ಟು 20 ಇದೆ. 20ಯಲ್ಲಿ ಅರ್ಧ ಅಂದರೆ 10 ಅಲ್ವಾ ಸ್ನೇಹಿತರೆ? 10ಗೆ 2 ಇಂಚನ್ನ ಸೇರಿಸ್ಕೊಳ್ಳೋಣ. ಅಲ್ಲಿಗೆ 12 ಆಗುತ್ತೆ. 2 ಇಂಚು, ಯಾಕಂದರೆ ಫ್ರಾಕ್ ಅಲ್ವಾ, ಜಾಸ್ತಿ ಏನು ಬೇಕಾಗಲ್ಲ ಬ್ಲೌಸ್ಗಳ ಥರ. ಆ ಕಡೆ 1 ಇಂಚು, ಈ ಕಡೆ 1 ಇಂಚು ಅಲ್ವಾ? ಸೊ ಅದಕ್ಕೋಸ್ಕರನೇ 10ಗೆ 2 ಇಂಚ್ ತೊಗೊಳ್ಳೋಣ. 2 ಇಂಚ್ ತೊಗೊಂಡ್ರೆ ಎಷ್ಟಾಗುತ್ತೆ? 6 ಇಂಚ್ ಬರುತ್ತೆ. ಸೊ ಈಗ ಬೇಬಿ ಬಾಡಿ ವಿಡ್ತ್ ಬಂದುಬಿಟ್ಟು ಈ ಥರ ಡಬಲ್, ಫಸ್ಟು ಫೋಲ್ಡಿಂಗು, ಆಮೇಲೆ ಇನ್ನೊಂದು ಫೋಲ್ಡ್ ಮಾಡಿಕೊಂಡಾಗ ನಿಮಗೆ 6 ಇಂಚ್ ಬರಬೇಕು. ಓಕೆನಾ? ಟೋಟಲ್ ವಿಡ್ತ್ ಬಂದುಬಿಟ್ಟು 12 ಇಂಚ್ ಇರೋದು ತೊಗೊಳ್ಳಿ ಸ್ನೇಹಿತರೆ. ಲೆಂತ್ ಬಂದುಬಿಟ್ಟು ನಾನಿಲ್ಲಿ 10 ಇಂಚ್ ಬೇಕು, ಅಂದರೆ 9 ಇಂಚ್ ಬೇಕು. ಅದಕ್ಕೆ 1 ಇಂಚ್ ಆ್ಯಡ್ ಮಾಡ್ತಾಯಿದ್ದೀನಿ, ಡೈರೆಕ್ಟ್ 10 ಇಂಚ್ ತೊಗೊತಾ ಇದ್ದೀನಿ ನೋಡಿ. 9, ಅದಕ್ಕೆ 1 ಇಂಚು, 1.25 ಇಂಚು ತೊಗೊಳ್ಳಿ. ನಮಗೆ ಸ್ವಲ್ಪ ಬಿಗಿನರ್ಸ್ ಆದರೆ 1/4 ಇಂಚ್ ಯಾವಾಗಲೂ ಎಕ್ಸ್ಟ್ರಾ ಇರಲಿ, ಯಾಕಂದರೆ ಆ ಕಡೆ ಈ ಕಡೆ ಚಾಕಲ್ಲಿ ಮಾರ್ಕ್ ಹಾಕಬೇಕಾದ್ರೆ 1/4 ಇಂಚ್ ಆ ಕಡೆ ಈ ಕಡೆ ಹೋದರೂ ನಿಮಗೆ ಪರ್ಫೆಕ್ಟಾಗಿ ಇರುತ್ತೆ. ಓಕೆನಾ? ಈಗ ನಾನು ನೋಡಿ 10 ಇಂಚಿಗೆ ಒಂದು ಮಾರ್ಕ್ ಮಾಡ್ತಾಯಿದ್ದೀನಿ, ಕೆಳಗಡೆ 1/2 ಇಂಚಿಗೆ ಒಂದು ಮಾರ್ಕ್ ಮಾಡ್ತಾಯಿದ್ದೀನಿ, ಆ್ಯಂಡ್ ಕೆಳಗಡೆ ಸ್ಟಿಚಿಂಗಿಗೂ ಕೂಡ ಒಂದು 1/2 ಇಂಚು. ನಿಮಗೆ ಆವಾಗ ಮೈಂಡಲ್ಲಿ ಫಿಕ್ಸ್ ಆಗುತ್ತೆ ಮಧ್ಯದಲ್ಲಿರೋದು ಬಾಡಿ ಫಿನಿಶಿಂಗಿಗೆ, ಆ ಕಡೆ ಈ ಕಡೆ ಇರೋದೆಲ್ಲನೂ ಎಕ್ಸ್ಟ್ರಾಸ್ ಅಂತ ನೋಡಿ. ಕರೆಕ್ಟಾಗಿ 9 ಬರುತ್ತೆ. ನಾವು ಆ ಮೇಲೆ ಅಟ್ಯಾಚ್ ಮಾಡಿ ಕೆಳಗಡೆ ಸ್ಟಿಚ್ ಅಟ್ಯಾಚ್ ಮಾಡಿದ್ರೆ ಆಯಿತು. ಓಕೆನಾ? ನೆಕ್ಕು ಬಂದುಬಿಟ್ಟು 1.5, ಡೆಪ್ತ್ ಬಂದುಬಿಟ್ಟು ನಾನು 3.5 ತೊಗೊತಾ ಇದ್ದೀನಿ ಸ್ನೇಹಿತರೆ. ಯಾಕಂತಂದರೆ 4 ವರ್ಷದ ಮಗು ಅಲ್ವಾ, 3.5 ಇರಲಿ, ರೆಡಿ ಆಗೋಷ್ಟರೊಳಗೆ 4 ಬರುತ್ತೆ. 3 ವರ್ಷದ ಒಳಗಡೆ ಅಂದರೆ ನೀವು 3.5ನೇ ತೊಗೋಬೇಡಿ, 3 ತೊಗೊಳ್ಳಿ. ಓಕೆನಾ? ಸೊ ಈಗ ನೆಕ್ ಬಂದುಬಿಟ್ಟು 2.25 ತೊಗೊಂಡಿದ್ದೀನಿ ಸ್ನೇಹಿತರೆ. ಆಮೇಲೆ ಡೆಪ್ತ್ ಬಂದುಬಿಟ್ಟು 4 ತೊಗೊಂಡಿದ್ದೀನಿ, ಶೇಪ್ ತೊಗೊಂಡಿದ್ದೀನಿ, ಇಷ್ಟೇ. ಈಗ 6 ಇಂಚ್ ನೋಡ್ಕೊಳ್ಳಿ, 6-6.5, ಒಂದು 1/2 ಇಂಚ್ ಎಕ್ಸ್ಟ್ರಾನೇ ತೊಗೊಳ್ಳಿ. ಯಾಕಂತಂದರೆ ಬೆಳೆಯೋ ಮಕ್ಕಳು, ನಿಮ್ಗೆ ಎಕ್ಸ್ಟ್ರಾ ಜಾಸ್ತಿ ಬೇಕಂದಂಗೆ ನೀವು ಅದನ್ನು ಎಕ್ಸ್ಟ್ರಾ ಜಾಸ್ತಿ ತೊಗೊಳ್ಳಿ ಅಷ್ಟೇ. ನೋಡ್ತಾ ಇದ್ದೀರಲ್ವ? ಇಷ್ಟೇ. ನಾನು ಆವಾಗಲೇ ಹೇಳ್ದಂಗೆ 1.5 ನೆಕ್ಕು, ಡೆಪ್ತ್ ಬಂದುಬಿಟ್ಟು ಅಂದರೆ ನೆಕ್ ಡೀಪ್ ಬಂದುಬಿಟ್ಟು 3.5 ತೊಗೊಂಡಿದ್ದೀನಿ. ಶೋಲ್ಡರ್ ಬಂದುಬಿಟ್ಟು ನನಗೆ 2 ಬೇಕು, 2.25 ತೊಗೊಂಡಿದ್ದೀನಿ, 3/4 ಇಂಚ್ ಎಕ್ಸ್ಟ್ರಾ. ಆರ್ಮೋಲ್ ಡೌನ್ ಬಂದುಬಿಟ್ಟು 4 ಇಂಚು ತೊಗೊಂಡಿದ್ದೀನಿ. ಓಕೆನಾ? ಈಗ ಇದನ್ನು ನೀಟಾಗಿ ಶೇಪು ನೀಟಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಇದು ಆಯಿತು. ಈಗ ನೆಕ್ಸ್ಟ್ ಬಂದುಬಿಟ್ಟು ನೆಟ್ಟೆಡ್ದು ಏನಿದೆ ಇದು ಮಧ್ಯದಲ್ಲೆಲ್ಲ ಕಟ್ ಮಾಡಿ ಜಿಪ್ ಅಟ್ಯಾಚ್ ಮಾಡ್ಕೊಳ್ಳೋದೆಲ್ಲ ಗೊತ್ತೇ ಇರುತ್ತೆ ನಿಮಗೆ. ಇನ್ನು ನೆಕ್ಸ್ಟ್ ಇದು ಏನಿದೆ ಮಿಕ್ಕಿರೋದನ್ನು ಅಷ್ಟೂ
ಮಧ್ಯಕ್ಕೆ ಕಟ್ ಮಾಡ್ಕೊಳ್ಳಿ. ಇದು ಲೆಂತ್ ಬಂದುಬಿಟ್ಟು 16 ಇದೆ ಸ್ನೇಹಿತರೆ, 16-16.5 ಇದೆ. ನನಗೆ ಬೇಕಾಗಿರೋದು ಬಂದುಬಿಟ್ಟು ಒಂದು 17 ಇಂಚ್ ಬೇಕು ರೆಡಿ. ಓಕೆನಾ. ಸೊ ಇದು ಒಂದು 1/2 ಇಂಚ್ ಜಾಸ್ತಿ ಇಲ್ಲ, ಕಡಿಮೆನೇ ಇದೆ, 16.5 ಇದೆ ಅಲ್ವಾ. ಸೊ ಹಾಗಾಗಿ ಹೀಗೆ ಮಧ್ಯಕ್ಕೆ ಮಡಚಿಬಿಟ್ಟು ಈ ರೀತಿಯಾಗಿ ಕಟ್ ಮಾಡ್ಕೊಬಿಡಿ. ಆವಾಗ ನಿಮಗೆ 2 ಮೀಟ್ರಲ್ಲೇ ನಿಮಗೆ ಎಲ್ಲನೂ ಸರಿ ಹೋಗುತ್ತೆ. ಓಕೆನಾ, ನೋಡ್ತಾ ಇದ್ದೀರಾ. ಇಷ್ಟೇ ಸ್ನೇಹಿತರೆ. ಇದನ್ನು ಸಣ್ಣದಾಗಿ ಫಿಲ್ಸ್ ಇಡಬೇಕು. ಎಷ್ಟು ಚಿಕ್ಕದಾಗಿ ಅಂತಂದರೆ ನಿಮಗೆ ಆ 2 ರೆಡಿ ಆಗೋಷ್ಟೊಳಗೆ ಬಾಟಮ್ 2 ಸ್ಟಿಚ್ ಮಾಡಿ ರೆಡಿ ಆದಮೇಲೆ ಏನು ಸಿಗುತ್ತೋ ಅಷ್ಟು ಚಿಕ್ಕದಾಗಿ ಇಟ್ಕೋಬೇಕು. ತುಂಬ ಫ್ರಿಲ್ಸ್ ಬರುತ್ತೆ. ಅದಕ್ಕೆ ನೀವು ಬಟ್ಟೆ ಸ್ವಲ್ಪ ಜಾಸ್ತಿ ಯೂಸ್ ಮಾಡಿದ್ರೆ ನಿಮಗೆ ಔಟ್ಫಿಟ್ ಅನ್ನೋದು ತುಂಬ ಚೆನ್ನಾಗಿ ಬರುತ್ತೆ. ಓಕೆನಾ. ಈಗ ನೆಟ್ಟೆಡ್ ಬಂದುಬಿಟ್ಟು ಯಾವ ಥರ ಇದು ಮಾಡ್ಕೋಬೇಕು ಅಂತಂದರೆ, ಇದು 4 ಮೀಟ್ರು ಫೋಲ್ಡ್ ಮಾಡಿದ್ದೀನಿ. ಫಸ್ಟು ಮಧ್ಯಕ್ಕೆ, ಅದಾದಮೇಲೆ ಮಧ್ಯಕ್ಕೆ ನೀಟಾಗಿ ಫೋಲ್ಡ್ ಮಾಡಿ ಇಟ್ಟಿದ್ದೀನಿ ಸ್ನೇಹಿತರೆ. ನೋಡ್ತಾ ಇದ್ದೀರಾ ಅಲ್ವಾ. ಸೊ ಈಗ ಇದನ್ನು ಕೆಳಗಡೆ 1 ಇಂಚು ಬಿಟ್ಟು, ನಾನು ಆವಾಗಲೇ ಹೇಳ್ದಂಗೆ 17 ಬೇಕು ಸ್ನೇಹಿತರೆ. ಈ ಲೈನಿಂಗ್ ಏನಿದೆ ಈ ರೀತಿ ಮಡಚಿಬಿಟ್ಟು ಈ ರೀತಿ ಕೆಳಗಡೆ 1 ಇಂಚಷ್ಟು ಗ್ಯಾಪ್ ಬಿಡಿ. ಅದಾದಮೇಲೆ ಲೈನಿಂಗ್ ತೊಗೊಳ್ಳಿ. ಅಲ್ಲಿಗೆ ಕರೆಕ್ಟಾಗಿ ನಿಮಗೆ ಮೆಜರ್ಮೆಂಟ್ಸ್ ಅನ್ನೋದು ಕರೆಕ್ಟಾಗಿರುತ್ತೆ. ನೋಡಿ, ಕೆಳಗಡೆ ಬಾಟಮ್ ಮಾತ್ರ ಒಂದು 1 ಇಂಚಷ್ಟು ಬಿಟ್ಬಿಟ್ಟು ಅಷ್ಟೇ, ಇಷ್ಟು ಎಕ್ಸ್ಟ್ರಾ ಬಿಟ್ಬಿಟ್ಟು ಮೇಲೆ ಸೇಮ್ ಈಕ್ವಲ್ಲಾಗಿ ಕಟ್ ಮಾಡ್ಕೊಬಿಡಿ. ಓಕೆನಾ. ಇಷ್ಟು ನೋಡಿ, ಇದು ಒಂದು ಲೇಯರ್ಗೆ ಫುಲ್ಲು 4 ಮೀಟ್ರ್ ಫುಲ್ಲೂ ಒಂದು ಲೇಯರು. ಸೇಮ್ ಇದೇ ಮೆಜರ್ಮೆಂಟ್ಗೇ ಇನ್ನೊಂದು ಲೇಯರು ಕಟ್ ಮಾಡ್ಕೋಬೇಕಾಗುತ್ತೆ. ನೋಡಿ, ಫುಲ್ಲು ಉದ್ದಕ್ಕಿದೆ. ಆಗ ನಿಮಗೆ ಈ ರೀತಿ 4 ಮೀಟರ್ ಇದೆ ಅಂದರೆ ನಿಮಗೆ ತುಂಬ ಫ್ರಿಲ್ಸ್ ಬರುತ್ತೆ. ಆಗ ನೋಡೋದಕ್ಕೂ ಕೂಡ ನೀವು ಕ್ಯಾನ್ ಹಾಕೋ ಅವಶ್ಯಕತೆಯೇ ಇರಲ್ಲ. ನೀವು ಆವಾಗಲೇ ಬೇಬಿದು ವಿಡಿಯೋ ನೋಡಿದ್ರಲ್ವ, ಎಷ್ಟು ಕ್ಯೂಟಾಗಿರುತ್ತೆ ಅಂತಂದರೆ ತುಂಬ ಚಿಕ್ಕದಾಗಿ ಹಿಡಿಬೇಕು. ಅದು ಏನಕ್ಕೆ ಸಮಕ್ಕೆ ಅಂತಂದರೆ, ನಾವು ಮೇಲೆ ಟಾಪ್ ಏನು ಕಟ್ ಮಾಡಿದ್ದೀವಿ ಅದು ಫುಲ್ಲು ರೆಡಿಯಾಗಿ ಈ ಕಡೆ ಆ ಕಡೆ ಸ್ಟಿಚ್ ಹಾಕಿ ರೆಡಿ ಆಗಿದ ಮೇಲೆ ಅದರ ಸಮಕ್ಕೆ ಬರಬೇಕು. ಆ ರೀತಿ ಫ್ರಿಲ್ಸ್ ಇಟ್ಕೋಬೇಕು ನೀವು. ಚಿಕ್ಕದಾಗಿಟ್ಟಷ್ಟು ಗೇಜ್ ಅನ್ನೋದು ಚೆನ್ನಾಗಿರುತ್ತೆ. ನೋಡೋದಕ್ಕೂ ಕೂಡ ಲುಕ್ ವೈಸು ತುಂಬ ಚೆನ್ನಾಗಿರುತ್ತೆ. ಸೊ ಒಂದು ಲೇಯರ್ಗೆ ಕಟ್ ಮಾಡ್ಕೊಂಡಿದ್ದೀವಿ. ಇನ್ನೊಂದು ಲೇಯರ್ಗೆ ನೋಡಿ ಸೇಮ್ ಈ ಕಡೆ ಫಿನಿಶಿಂಗ್ ಚೆನ್ನಾಗಿದೆ ಅಲ್ವಾ, ಆ ಕಡೆ ಫಸ್ಟು ಕೆಳಗಡೆ ಕಟ್ ಮಾಡ್ಕೊಂಡಿದ್ದೀವಿ. ಈ ಕಡೆ ತಿರುಗಿಸ್ಬಿಟ್ಟು ಸೇಮ್ ಕೆಳಗಡೆ 1 ಇಂಚು ಬಿಟ್ಬಿಟ್ಟು ಮತ್ತೆ ಅದೇ ರೀತಿಯಾಗಿ ಕಟ್ ಮಾಡಿ ಎತ್ತಿಟ್ಕೊಳ್ಳೋಣ. ಓಕೆನಾ. ಇವಾಗ ಆಯಿತು 2 ಲೇಯರು, ಅಂದರೆ ಲೈನಿಂಗು, ಅದಾದಮೇಲೆ ಇನ್ನೊಂದು ನೆಟ್ಟು ಮತ್ತು ಅದರ ಮೇಲೆ ಇನ್ನೊಂದು ನೆಟ್ಟು, 2 ಲೇಯರ್ ಬರುತ್ತೆ ಫ್ರಾಕ್ಗೆ. ಓಕೆನಾ. ತುಂಬ ಚೆನ್ನಾಗಿರುತ್ತೆ. ಸೊ ಇದು ಬಂದುಬಿಟ್ಟು ಕಲರ್ ಬಂದುಬಿಟ್ಟು ಡಾರ್ಕ್ ಗ್ರೀನೇ, ಒಂಥರ ಯಾವ ಥರ ಪೇಸ್ಟಲ್ ಗ್ರೀನ್ ಕಲರ್ ಅಂತೀವಲ್ವ, ಬಟ್ ಇದು ನನಗೆ ಕೆಮರಾದಲ್ಲಿ ನಿಮಗೆ ಒಂಥರ ಸೀ ಬ್ಲೂ ಕಲರ್ ಕಾಣಿಸ್ತಾ ಇದೆ. ಬಟ್ ತುಂಬ ಚೆನ್ನಾಗಿದೆ ಸ್ನೇಹಿತರೆ. ಈಗ ಈ ಮಿಕ್ಕಿರೋ ಕ್ಲಾತಲ್ಲಿ ಏನಿದೆ ಇದರಲ್ಲಿ ನಾವು ಫ್ರಂಟು ಬ್ಯಾಕು ಅನ್ನೋದನ್ನು ಕಟ್ ಮಾಡ್ಕೊಳ್ಳೋಣ. ಸೊ ಆವಾಗಲೇ ಏನು ಇದು ಮಾಡ್ಕೊಂಡಿದ್ವಿ ಅದನ್ನು ಆದಷ್ಟು ಈ ಕಡೆಗೆ ತೊಗೊಂಡು ಇದು ಮಾಡ್ಕೊಳ್ಳೋಣ. ಆ ಕಡೆ ಮಿಕ್ಕಿರೋ ಕ್ಲಾತ್ಸ್ ಏನಿರುತ್ತೆ ಅದರಲ್ಲಿ ಒಂಥರ ಫ್ಲವರ್ ಥರನೂ ಮಾಡ್ಕೊಳ್ಳೋಣ. ಓಕೆನಾ. ಒಂದು ಫ್ರಾಕ್ ಕಟ್ ಫುಲ್ಲು ಏನಾದರೂ ಅಷ್ಟೇ, ಏನು ಕಟ್ ಮಾಡ್ತಾ ಇದ್ದೀವಿ ಅದು ಫುಲ್ ಆಗೋವರೆಗೂ ನಾವು ಇದು ಮಾಡ್ಕೋಬಾರ್ದು. ಓಕೆನಾ. ಈಗ ನೋಡ್ತಾ ಇದ್ದೀರಾ ಅಲ್ವಾ, ಇಷ್ಟೇ. ಇದು ಬಂದ್ಬಿಟ್ಟು ಒಂದು ಸೈಡ್ಗೆ ಇಲ್ಲಿ 8 ಫೋಲ್ಡ್ ಇದೆ, ಒಂದೊಂದಕ್ಕೆ 4 ಬರುತ್ತೆ. ತಿಕ್ಕಾಗಿ ಚೆನ್ನಾಗಿರುತ್ತೆ. ಹಾಗೆ ಎತ್ತಿಟ್ಕೊಳ್ಳೋಣ. ಅದಾದಮೇಲೆ 2 ಮೀಟರು ವೈಟ್ ಕಲರ್ ಲೈನಿಂಗ್ ತೊಗೊಂಡಿದ್ದೀನಿ ಸ್ನೇಹಿತರೆ. ಅದನ್ನು ಈ ರೀತಿಯಾಗಿ 2 ಮೀಟರ್ನೂ ಸಹ ಫುಲ್ಲು ಒಂದು 4 ಇಂಚಿಗೆ ಉದ್ದುದ್ದಕ್ಕೆ ಕಟ್ ಮಾಡಿದ್ದೀನಿ. ಫುಲ್ಲು 2 ಮೀಟರ್ ಫುಲ್ಲೂ ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ ಸ್ನೇಹಿತರೆ. ಫುಲ್ಲು ಇದು ಕೆಳಗಡೆ ಫ್ರಿಲ್ಸ್ ಇಡೋದಕ್ಕೆ ಮತ್ತು ಫ್ಲವರ್ಸ್ ಮಾಡ್ಕೊಳ್ಳೋದಕ್ಕೆ. ಒಂದಕ್ಕೊಂದು ಜಾಯಿಂಟ್ ಮಾಡ್ಕೊಬಿಡ್ಬೇಕು ಫಸ್ಟಿಗೆ. ಅದಾದಮೇಲೆ ಈ ರೀತಿಯಾಗಿ ಫುಲ್ಲು ಚಿಕ್ಕದಾಗಿ ಈ ಥರ ನೀಟಾಗಿ ಫ್ರಿಲ್ಸ್ನ ಅನ್ನೋದನ್ನು ಇಡ್ಕೋಬೇಕಾಗುತ್ತೆ. ಫುಲ್ಲು ಅದು ನಮಗೆ ಕೆಳಗಡೆ 4 ಮೀಟ್ರ್ ಅಂತ ಏನು ಹೇಳಿದ್ವಿ ಅದಕ್ಕೆ ಕರೆಕ್ಟಾಗಿ ಈ ಫ್ರಿಲ್ಸ್ನ ಇಡ್ಕೋಬೇಕಾಗುತ್ತೆ. ಇಷ್ಟೂ ಒಂದು ಮಾತ್ರ, 1 ಇಲ್ಲ 2 ಎತ್ತಿಟ್ಕೊಳ್ಳಿ ಫಸ್ಟೇ ಫ್ಲವರ್ಸ್ ಮಾಡೋದಕ್ಕೆ. ಓಕೆನಾ. ಈಗ ಕಟಿಂಗ್ ಫುಲ್ ಆಯಿತು, ನಾನು ಸ್ಟಿಚಿಂಗ್ ಮಾಡಿದ್ದೀನಿ ನೋಡಿ. ಸೊ ಇದೆಲ್ಲ ಗೊತ್ತಿರುತ್ತೆ ನಿಮಗೆ, ನೀಟಾಗಿ ಜಿಪ್ ಅಟ್ಯಾಚ್ ಮಾಡೋದು ಮತ್ತು ಫ್ರಂಟ್ ಎಲ್ಲ ನೀಟಾಗಿ ಇದು ಮಾಡ್ಕೊಂಡಿದ್ದೀನಿ, ನೋಡ್ತಾ ಇರ್ಬೋದು. ಲೈನಿಂಗ್ ಹಾಕಿ ಸ್ಟಿಚ್ ಮಾಡಿ ಉಲ್ಟಾ ಮಾಡಿಕೊಂಡು ಎಲ್ಲ ರೆಡಿ ಮಾಡಿ ಲಾಸ್ಟಲ್ಲಿ ಶೋಲ್ಡರ್ ಆ ಕಡೆ ಈ ಕಡೆ ನೀಟಾಗಿ ಫೋಲ್ಡ್ ಮಾಡಿದ್ದೀನಿ ಸ್ನೇಹಿತರೆ. ನೋಡ್ತಾ ಇರ್ಬೋದು. ಜಿಪ್ಗೆ ಏನಿಲ್ಲ, ಮಧ್ಯದಲ್ಲಿ ಫುಲ್ಲು ಎಲ್ಲ ರೆಡಿ ಮಾಡಿಕೊಂಡು ಮಧ್ಯದಲ್ಲಿ ಅಟ್ಯಾಚಿಂಗ್ ಮಾಡಿಬಿಟ್ಟು ಕಟ್ ಮಾಡಿಬಿಟ್ಟು ಜಸ್ಟ್ ಫೋಲ್ಡ್ ಮಾಡಿಬಿಟ್ಟು ನೀವು ಜಿಪ್ ಅಟ್ಯಾಚ್ನ ಮಾಡ್ಕೊಳ್ಳಿ. ಈಗ ನೋಡಿ ಓವರ್ಲಾಕ್ ಮಾಡ್ಕೋಬೇಕು. ಆ ಸೈಡು ಈ ಸೈಡು 1 ಇಂಚಿಗೆ ನೀವು
ಇದು ಮಾಡ್ಕೋಬೇಕಾಗುತ್ತೆ. ಒಂದು ಇಂಚ್ ಎಕ್ಸ್ಟ್ರಾ ತೊಗೊಂಡಿದ್ವಲ್ಲ, ಆ ಕಡೆ ಈ ಕಡೆ ಒಂದು ಇಂಚು ಇದನ್ನು ಮಾಡಬೇಕು. ಸೊ ಅದಾದಮೇಲೆ ಈ ರೀತಿ ಫ್ಲವರ್ಸ್ ಮಾಡಿದ್ದೀನಿ ಸ್ನೇಹಿತರೆ. ಅದು ಹೇಗೆ ಮಾಡೋದು ಅನ್ನೋದನ್ನು ಕೂಡ ಈಗ ತೋರಿಸ್ತಾ ಹೋಗ್ತೀನಿ. ಸೊ ನೋಡಿ, ಫ್ರಿಲ್ಸ್ ಹಿಡಿದು ಮಿಕ್ಕಿರೋದು ಆ ಫ್ರಾಕ್ ಕೆಳಗಡೆ ಆಗಿ ಮಿಕ್ಕಿರೋವಂಥದ್ದಿದ್ದು. ಇಲ್ಲಾಂದರೆ ಫಸ್ಟ್ಗೆ ನೀವು ಫ್ರಿಲ್ಸ್ ಹಿಡಿಲಿಲ್ಲ ಅಂದರೂ ಪರವಾಗಿಲ್ಲ, ಒಂದು ಅಷ್ಟು ಬಟ್ಟೆನ ಈ ರೀತಿ ಈ ಥರ ಫೋಲ್ಡ್ ಮಾಡಿಕೊಂಡು ಮಧ್ಯಕ್ಕೆ ಕಟ್ಕೊಬಿಡಿ ಸ್ನೇಹಿತರೆ. ಕಟ್ಕೊಬಿಟ್ಟು ಈಕ್ವಲ್ ಆಗಿದೆಯಾ ಇಲ್ವಾ ಅಂತ ನೋಡಿಕೊಂಡು ಕಟ್ ಮಾಡಿಕೊಂಡು ನೀಟಾಗಿ ಎರಡೂ ಕಡೆನೂ ಕಟ್ ಮಾಡಿಬಿಟ್ಟು ಅದನ್ನು ಒಂದೊಂದು ಕ್ಲಾತ್ನ ನೀವು ಬೇರೆ ಮಾಡ್ತಾ ಹೋಗ್ತಾಯಿದ್ರೆ ನಿಮಗೆ ಅಲ್ಲಿ ಒಂದು ಫ್ಲವರ್ ಥರ ಕ್ರಿಯೇಟ್ ಆಗುತ್ತೆ ಅಷ್ಟೇ. ಈ ಥರದ್ದು ನಾನು ವೈಟು 4 ತೊಗೊಂಡಿದ್ದೀನಿ, ಗ್ರೀನ್ ಕಲರ್ 1 ತೊಗೊಂಡಿದ್ದೀನಿ. ನೋಡಿ ಈ ಥರ ಇದನ್ನು ಈ ರೀತಿ ಒಂದೊಂದೇ ಆ ಬಟ್ಟೆನ ಎಳಿತಾ ಹೋಗ್ತಿದ್ದಂಗೆ ನಿಮಗೆ ಈ ರೀತಿ ಫ್ಲವರ್ ಅನ್ನೋದು ಆಟೋಮೆಟಿಕ್ಲಿ ಕ್ರಿಯೇಟ್ ಆಗೋಗುತ್ತೆ ಅಷ್ಟೇ. ತುಂಬ ಸಿಂಪಲ್ಲು. ಬಟ್ಟೆನೆಲ್ಲ ಒಂದು ಕಡೆಗೆ ಸೇರಿಸ್ಕೊಂಡು ಮಧ್ಯದಲ್ಲಿ ಕಟ್ಟಿಬಿಟ್ಟು ಅದಕ್ಕೆ ಈ ರೀತಿ ಮಾಡ್ಕೊಳ್ಳಿ, ಓಕೆನಾ. ಸೊ ಈಗ ಎಕ್ಸ್ಟ್ರಾ ಏನೇನಿದೆ ಅದನ್ನೆಲ್ಲ ನೀಟಾಗಿ ನೋಡಿಕೊಂಡು ಕಟ್ ಮಾಡಿ ಅಷ್ಟೇ. ಫ್ಲವರ್ಸ್ ಅನ್ನೋದು ನೀಟಾಗಿ ರೆಡಿ ಆಗೋಗುತ್ತೆ. ಇದು ಎಷ್ಟು ಫ್ಲವರ್ಸ್ ಬೇಕಾದರೂ ಮಾಡ್ಕೋಬೋದು, ಚೆನ್ನಾಗಿರುತ್ತೆ, ಏನು ಪ್ರಾಬ್ಲಮ್ ಇಲ್ಲ. ಇಲ್ಲಿ ಗಮ್ ಹಾಕಿ ಮಧ್ಯದಲ್ಲಿ ಅಂಟಿಸ್ಬೋದು. ನಿಮಗೆ ಗಮ್ಮು ನೆಟ್ ಮೇಲೆ ಆದಷ್ಟು ಇದಾಗಲ್ಲ ಅಂತಂದರೆ ಫಸ್ಟೇ ಒಂದೊಂದು ನೀಡಲಲ್ಲಿ ಒಂದೊಂದು ಸ್ಟಿಚ್ ಹಾಕ್ಕೊಬಿಡಿ. ಸೇಮ್ ಇದೇ ರೀತಿ ಒಂದು ಗ್ರೀನ್ ಕಲರ್ ಮಾಡಿದ್ದೀನಿ ಸ್ನೇಹಿತರೆ, ಮಧ್ಯದಲ್ಲಿ ಹಾಕೋದಕ್ಕೆ ಚೆನ್ನಾಗಿ ಕಾಣಿಸುತ್ತೆ ಅಂತಂದ್ಬಿಟ್ಟು. ಸೊ ಒಂದು ತಲೆಗೆ ಹೇರ್ ಬ್ಯಾಂಡ್ ಥರ ಮಾಡೋಣ ಅಂತಂದ್ಬಿಟ್ಟು ವೈಟ್ ಮಾಡ್ಕೊಂಡಿದ್ದೀನಿ. ಟೋಟಲಾಗಿ 5 ವೈಟು, ಇದು ಗ್ರೀನ್ 1, ಓಕೆನಾ. ಸೊ ನೋಡಿ, ಫುಲ್ಲು ನೆಟ್ಟೆಡ್ ಚಿಕ್ಕದಾಗಿ ಫ್ರಿಲ್ಸ್ ಹಿಡಿದ್ಬಿಟ್ಟು 4 ಮೀಟ್ರೂ ಒಂದು ಸೈಡು ಕ್ಲೋಸ್ ಮಾಡಿದ್ದೀನಿ ಸ್ನೇಹಿತರೆ ಫುಲ್ಲು. ಆಮೇಲೆ ಇಲ್ಲಿ ನೋಡಿ, ಇದು ಕೂಡ ಅಷ್ಟೇ, ನೆಟ್ಟೆಡು ಕೂಡ ಫುಲ್ಲೂ ಎಲ್ಲ ಫ್ರಿಲ್ ಹಿಡಿದ್ಬಿಟ್ಟು ನೋಡ್ಕೊಳ್ಳಿ. ನೀವು ಫ್ರಿಲ್ ಹಿಡಿದಾದ್ಮೇಲೆ ಆ ಬಾಟಮ್ಗೆ ಕರೆಕ್ಟಾಗಿದೆ, ಟಾಪ್ಗೆ ಕರೆಕ್ಟಾಗಿದೆಯಾ ಅಂತ ನೋಡ್ಕೊಳ್ಳಿ, ಓಕೆನಾ. ಈ ರೀತಿ ಫುಲ್ಲು ಫ್ರಿಲ್ ಹಿಡ್ಕೊಂಡು ಇದು ಮಾಡ್ಕೊಳ್ಳಿ. ಆ್ಯಂಡ್ ಇದು ಬಂದುಬಿಟ್ಟು ಫೈನಲ್ ಮೇಲೆ ಬರೋವಂಥದ್ದು ಫುಲ್ಲು ನೋಡಿ, ಎಷ್ಟು ಚಿಕ್ಕ ಫ್ರಿಲ್ಸ್ ಇಟ್ಟಿದ್ದೀನಿ. ಅದಾದಮೇಲೆ ಕೆಳಗಡೆ ನಾನು ಫಸ್ಟ್ ಫ್ರಿಲ್ಸ್ ಇಟ್ಕೊಬಿಟ್ಟೆ. ಅದಾದಮೇಲೆ ಮಧ್ಯಕ್ಕೆ ಈ ರೀತಿ ಅಟ್ಯಾಚ್ ಮಾಡಿ ಮತ್ತೆ ಅದನ್ನು ಈ ರೀತಿ ಫೋಲ್ಡ್ ಮಾಡಿ ಇನ್ನೊಂದು ಸ್ಟಿಚ್ ಮಾಡಿದ್ದೀನಿ ಸ್ನೇಹಿತರೆ. ನೀವು ನೋಡ್ತಾ ಇದ್ದೀರಲ್ವಾ ಎಷ್ಟೊಂದು ಗೇಸ್ ಬಂದಿದೆ ಅಂತಂದರೆ. ನಾರ್ಮಲಾಗಿ ಮಧ್ಯಕ್ಕೆ ಸ್ಟಿಚ್ ಮಾಡ್ಕೊಬಿಡಿ, ಅದನ್ನು ಹಾಗೆ ಕೆಳಗಡೆ ಸ್ಟಿಚ್ ಮಾಡಿ ನೆಟ್ ಮೇಲೆ, ಮತ್ತು ಮೇಲಿಂದ ಫೋಲ್ಡ್ ಮಾಡಿ ಈ ಥರ ಸ್ಟಿಚ್ ಮಾಡಿದ್ರೆ ನಿಮಗೆ 2 ಲೇಯರ್ ನೆಟ್ ಥರ ಫ್ರಿಲ್ ಕಾಣಿಸುತ್ತೆ, ಓಕೆನಾ. ಈಗ ಒಂದೊಂದನ್ನೇ ಒಳಗಡೆಗೆ ಹಾಕಿ. ಫಸ್ಟು ನೆಟ್ ಇದೆಯಲ್ವಾ, ಅದಕ್ಕೆ ಕೆಳಗಡೆ ಇನ್ನೊಂದು ನೆಟ್ ಲೇಯರ್ ಅಂತ ಹೇಳಿದ್ವಲ್ಲ, ಅದು ಅಟ್ಯಾಚ್ ಮಾಡಿರೋದು ಒಂದೇ ಕಡೆಗೆ ಬರಲಿ. ಎಲ್ಲಿದೆ ಅಂತ ನೋಡಿಬಿಟ್ಟು ನೋಡಿ, ಇಲ್ಲಿ ಅಟ್ಯಾಚ್ ಇದೆ, ಅದೆರಡನ್ನೂ ಒಂದೇ ಹತ್ರ ಇರೋ ಥರ ಇದು ಮಾಡ್ಕೊಳ್ಳಿ. ಈಗ ಅದ್ರ ಒಳಗಡೆಯಿಂದ ಲೈನಿಂಗ್ ತೊಗೊಳ್ಳಿ. ಇದು ನಾವು ಸೈಡ್ಸ್ ಎಲ್ಲ ಏನು ಅಟ್ಯಾಚ್ ಮಾಡ್ತಾಯಿಲ್ಲ, ಒಂದೇ ಸಲ ರೌಂಡ್ಗೆ ಫುಲ್ ರೌಂಡ್ಗೆ ಅಟ್ಯಾಚ್ ಮಾಡ್ತಾ ಇದ್ದೀವಿ. ಫ್ರಾಕು ಈ ಥರ ಇದ್ದರೆ ಚೆನ್ನಾಗಿ ಕಾಣಿಸುತ್ತೆ, ಅದಕ್ಕೆ ಈ ಸಲ ಈ ರೀತಿ ಸ್ಟಿಚ್ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ. ಇದು ಫ್ರಿಲ್ಸ್ ಎಲ್ಲ ನಿಮ್ಗೆ ಆಲ್ಮೋಸ್ಟ್ ಗೊತ್ತಿರುತ್ತೆ, ಸೊ ಅದಕ್ಕೆ ನಾನು ಸ್ಟಿಚಿಂಗ್ ಏನು ತೋರಿಸ್ತಾ ಇಲ್ಲ. ಫುಲ್ಲು ಫ್ರಿಲ್ಸ್ ಹಿಡ್ಕೊಳ್ಳಿ ಸ್ನೇಹಿತರೆ, ಅಷ್ಟೇ, ಇನ್ನೇನಿಲ್ಲ. ಕೆಳಗಡೆನೂ ಅಷ್ಟೇ, ನೀವು ಅದನ್ನು ಫುಲ್ ಫ್ರಿಲ್ ಹಿಡಿದ್ಬಿಟ್ಟು ಅದನ್ನು ಅದರ ಮೇಲೆ ನೆಟ್ ಮೇಲೆ ಹೇಗಿದೆಯೋ ಹಾಗೆ ಅಟ್ಯಾಚ್ ಮಾಡಿ. ಅದಾದಮೇಲೆ ಮೇಲಕ್ಕೆ ಹಿಂಗೆ ತಳ್ಳಿಬಿಟ್ಟು ಅದ್ರ ಮೇಲೆ ಕಿನ್ನರಿ ಥರ ಸ್ಟಿಚ್ ಹಾಕ್ಕೊಂಡ್ರೆ ನಿಮಗೆ ಈ ಥರ ಫ್ರಿಲ್ ಅನ್ನೋದು ಕೆಳಗಡೆ ನೀಟಾಗಿ ಬರುತ್ತೆ. ಸೊ ಈಗ ನೋಡಿ, ಇದಿಷ್ಟೂ 3 ಲೇಯರ್ನೂ ಈ ರೀತಿ ಮಾಡಿಕೊಂಡು 3 ಸೇರಿಸಿ ಸ್ಟಿಚ್ ಮಾಡ್ಕೊಬಿಡಿ. 3 ಸುತ್ತಾನು. ಓವರ್ಲಾಕ್ ಮಿಷನ್ ಇತ್ತು ಅಂದರೆ ಫುಲ್ಲು ಸುತ್ತಾನು ಓವರ್ಲಾಕ್ ಮಾಡಿಬಿಡಿ, ಏಕೆಂತಂದರೆ ಮಕ್ಕಳಿಗೆ ಚುಚ್ಚೆಲ್ಲ ಇನ್ನೂ ಕಂಫರ್ಟಬಲಾಗಿ ಇರುತ್ತೆ. ಸುತ್ತು ಸ್ಟಿಚ್ ಮಾಡಿದ್ದಾದಮೇಲೆ ಇದು ಏನಿದೆ ನೋಡಿ ಸ್ನೇಹಿತರೆ, ಇದೆಯಲ್ವಾ ನೋಡಿ, ಇವಾಗ ಕ್ಲೋಸ್ ಮಾಡಿದ್ದೀನಿ. ಅದಕ್ಕೆ ಈ ಥರ ಲೂಫು ಕಟ್ಕೊಳ್ಳೋದಕ್ಕೆ ನಿಮ್ಗೆ ಗೊತ್ತಿರುತ್ತಲ್ಲ, ಫ್ರಾಕ್ಗೆ ಲೂಫ್ ಮಾಡ್ಕೊಂಡಿದ್ದೀನಿ. ಸೊ ಈಗ ನೋಡಿ, ಈ ಸೈಡು ಆ ಸೈಡು ಫುಲ್ ಸ್ಟಿಚ್ ಮಾಡಿ ಓವರ್ಲಾಕ್ ಮಾಡಿದ್ದೀನಿ. ಇದನ್ನು ಮಧ್ಯಕ್ಕೆ ಎಳ್ಕೊಬಿಟ್ಟು ಈ ಥರ ಫುಲ್ಲು ಸುತ್ತನೂ ನೋಡಿ ಈ ರೀತಿ ಸ್ಟಿಚ್ ಬರೋ ಥರ ಫಸ್ಟು ಆ ಬ್ಯಾಕ್ಗೆ ಇದೇನಿತ್ತು ಅಟ್ಯಾಚ್ ಮಾಡಿರೋದೇನಿತ್ತು ಅದು ಬರೋ ಥರ ನೋಡಿಕೊಂಡು ಮಿಕ್ಕ ಎಲ್ಲ ಸುತ್ತನೂ ನೀಟಾಗಿ ಫಿನಿಶ್ ಮಾಡಿಬಿಡಿ ಸ್ನೇಹಿತರೆ. ನೀಟಾಗಿ ರೆಡಿ ಆಗೋಗುತ್ತೆ. ಸಿಂಪಲ್ಲಾಗಿ ಕ್ಯೂಟಾಗಿ ಫುಲ್ ಗ್ರ್ಯಾಂಡಾಗಿ ಒಂದು ಫ್ರಾಕ್ ಅನ್ನೋದು ನಿಮಗೆ ಔಟ್ಫಿಟ್ಟು ರೆಡಿ ಆಗೋಗುತ್ತೆ. ಸೊ ಇವಾಗ ನಾನು ಆವಾಗಲೇ ಫ್ಲವರ್ ರೆಡಿ ಮಾಡಿ ಇಟ್ಕೊಂಡಿದ್ನಲ್ವ, ಅದನ್ನು ಆವಾಗಲೇ ಹೇಳ್ದಂಗೆ ಶೋಲ್ಡರ್ ಹತ್ರ ಒಂದೊಂದು ಇಟ್ಕೊಳ್ಳೋಣ. ನೋಡಿ, ಇಲ್ಲೊಂದು ಅದಾದಮೇಲೆ ಇನ್ನು 3 ಫ್ಲವರ್ಸು, ವೈಟ್ ಆ ಕಡೆ ಒಂದು, ಈ ಕಡೆ ಒಂದು, ಮಧ್ಯದಲ್ಲಿ ಗ್ರೀನ್ ಒಂದು. ಇದನ್ನು ನೀವು ಆದಷ್ಟು 2 ಸ್ಟಿಚ್ಚು ನೀಡಲಲ್ಲೇ ಹಾಕ್ಕೊಬಿಡಿ, ಸೂಜಿ ದಾರದಲ್ಲಿ ಹೊಲ್ಕೊಬಿಡಿ. ತುಂಬ ಚೆನ್ನಾಗಿರುತ್ತೆ.
ನೀಟಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಅಂದ್ಕೊಂಡಿದ್ದೀನಿ. ತುಂಬ ಗ್ರ್ಯಾಂಡಾಗಿ ಕಾಣಿಸುತ್ತೆ, ಗ್ರ್ಯಾಂಡ್ ಲುಕ್ ಇರುತ್ತೆ. ಐ ಹೋಪ್ ನಿಮ್ಮೆಲ್ರಿಗೂ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್. ಹೀಗೆ ಇನ್ನಷ್ಟು ಇಂಟ್ರೆಸ್ಟ್ ಆಗಿರುವಂಥ ವೀಡಿಯೋಸ್ಗೋಸ್ಕರ. ಆ್ಯಕ್ಚುಲಿ ಇದು ನನ್ನ ತಂಗಿ ಮಗಳ ಬರ್ಡೇಗೆ ಹೊಲ್ದಿರೋವಂಥದ್ದು. ತೇಜುಗೆ ಫೋಟೋ ಪೋಸ್ಗೋಸ್ಕರ ಹಾಕಿದ್ದೀನಿ. ಸೊ ನನ್ನ ತಂಗಿ ಮಗಳಿಗೆ ಹಾಕಿದ್ದೀನಿ. ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ, ಅವಳಿಗೂ ಕೂಡ. ಸೊ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಬಾಯ್.